ಇಲ್ಲೊಬ್ರು ಒಂದು ಸದನದಲ್ಲಿ ಹೇಳ್ತಾರೆ, ಅಂದ್ರೆ ಕಾಂಗ್ರೆಸ್ ಸಂಸದರು ಹೇಳ್ತಾರೆ, ಅತ್ಯಾಚಾರ ಒಂದು ಸಣ್ಣ ಘಟನೆಯಂತೆ. ಅತ್ಯಾಚಾರ ಸಣ್ಣ ಘಟನೆ ಎಂದ ಕಾಂಗ್ರೆಸ್ ಸಂಸದ. ಸಿದ್ದರಾಮಯ್ಯ ಆಪ್ತನಿಂದ ಇದೆಂತ ಸ್ಟೇಟ್ಮೆಂಟು? ಕೈ ಸಂಸದ ರಾಜಶೇಖರ್ ಹಿಟ್ನಾಳ್ ವಿವಾದಿತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಲಿಗೆ ಹರಿಬಿಟ್ಟ ಕೊಪ್ಪಳ ಸಂಸದ ರಾಜಶೇಖರ್ ಹಿಟ್ನಾಳ್. ಕಳೆದ ವರ್ಷ ವಿದೇಶಿ ಮಹಿಳೆ ಸೇರಿ ಇಬ್ಬರ ಮೇಲೆ ರೇಪ್ ಆಗಿತ್ತು. ಇದು ಒಂದು ಸಣ್ಣ ಘಟನೆಯಾಗಿತ್ತು ಎಂದ ಕೈ ಸಂಸದ. ಅತ್ಯಾಚಾರ ಪ್ರಕರಣವನ್ನ ದೊಡ್ಡದಾಗಿ ಬಿಂಬಿಸಿದ್ರು. ಹೀಗಾಗಿ ಕೊಪ್ಪಳದ ಪ್ರವಾಸೋದ್ಯಮಕ್ಕೆ ಹೊಡೆತ ಬಿತ್ತು. ಪ್ರವಾಸೋದ್ಯಮ ಇಲಾಖೆ ಕಾರ್ಯಕ್ರಮದಲ್ಲಿ ಸಂಸದರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿದೇಶಿ ಮತ್ತು ಸ್ಥಳೀಯ ಮಹಿಳೆಯ ಮೇಲಿನ ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ಈ ಅತ್ಯಾಚಾರ ಪ್ರಕರಣವನ್ನ ಸಣ್ಣ ಘಟನೆ ಎಂದ ಸಂಸದ. ಸಂತ್ರಸ್ತೆಯರ ಬಗ್ಗೆ ಸಂಸದರಿಂದ ಇದೆಂತ ಕಾಮೆಂಟ್ರಿ? ಸಂಸದ ರಾಜಶೇಖರ್ ಹಿಟ್ನಾಳ್ ಹೇಳಿಕೆಗೆ ಭಾರಿ ಆಕ್ರೋಶ ಇಲ್ಲಿ ಮುಗಿಲೇಳ್ತಾ ಇದೆ. ಅತ್ಯಾಚಾರ ಒಂದು ಸಣ್ಣ ಘಟನೆ ಅಂತಾರೆ ಈ ಕಾಂಗ್ರೆಸ್ ಸಂಸದ. ಸಿದ್ದರಾಮಯ್ಯ ಆಪ್ತನಿಂದ ಇದೆಂತ ಸ್ಟೇಟ್ಮೆಂಟು? ಕೈ ಸಂಸದ ರಾಜಶೇಖರ್ ಹಿಟ್ನಾಳ್ ವಿವಾದಿತ ಹೇಳಿಕೆ ಈಗ ಎಲ್ಲೆಲ್ಲೂ ಕೂಡ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ನಾಲಿಗೆಯನ್ನು ಹರಿಬಿಟ್ಟ ಕೊಪ್ಪಳ ಸಂಸದ ರಾಜಶೇಖರ್ ಹಿಟ್ನಾಳ್. ಕಳೆದ ವರ್ಷ ವಿದೇಶಿ ಮಹಿಳೆ ಸೇರಿ ಇಬ್ಬರ ಮೇಲೆ ರೇಪ್ ಆಗಿತ್ತು. ಇದು ಒಂದು ಸಣ್ಣ ಘಟನೆಯಾಗಿತ್ತು ಅಂತಾರೆ ಈ ಕೈ ಸಂಸದ. ಅತ್ಯಾಚಾರ ಪ್ರಕರಣವನ್ನ ದೊಡ್ಡದಾಗಿ ಬಿಂಬಿಸಿದ್ರು ಅಂತಾರೆ. ಹೀಗಾಗಿ ಕೊಪ್ಪಳದ ಪ್ರವಾಸೋದ್ಯಮಕ್ಕೆ ಹೊಡೆತ ಬಿತ್ತು ಅಂತಾರೆ. ಪ್ರವಾಸೋದ್ಯಮ ಇಲಾಖೆ ಕಾರ್ಯಕ್ರಮದಲ್ಲಿ ಸಂಸದರ ಈ ಹೇಳಿಕೆ, ವಿದೇಶಿ ಮತ್ತು ಸ್ಥಳೀಯ ಮಹಿಳೆಯ ಮೇಲಿನ ರೇಪ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತ ಈ ಹೇಳಿಕೆ, ಈ ಅತ್ಯಾಚಾರ ಪ್ರಕರಣವನ್ನ ಸಣ್ಣ ಘಟನೆ ಅಂತಾರೆ ಈ ಸಂಸದ. ಸಂತ್ರಸ್ತೆಯರ ಬಗ್ಗೆ ಸಂಸದರಿಂದ ಇದೆಂತ ಕಾಮೆಂಟು? ಸಂಸದ ರಾಜಶೇಖರ್ ಹಿಟ್ನಾಳ್ ಹೇಳಿಕೆಗೆ ಭಾರಿ ಆಕ್ರೋಶ ಇದೀಗ ವ್ಯಕ್ತವಾಗ್ತಾ ಇದೆ. ಈ ಅತ್ಯಾಚಾರ ಕೇಸ್ ಒಂದು ಸಣ್ಣ ಘಟನೆ ಅಂತಾರೆ ಅಲ್ವಾ ಇವರು? ಅಂದ್ರೆ ಇನ್ನು ದೊಡ್ಡ ಘಟನೆ ಅಂತ ಅಂದ್ರೆ ಯಾವ ಮಟ್ಟಕ್ಕಾಗ್ಬೇಕ್ರಿ? ಒಂದು ಹೆಣ್ಣು ಮಗಳು ಅಲ್ಲಿ ತನ್ನ ಅತ್ಯಾಚಾರಕ್ಕೆ ಒಳಗಾಗಿದ್ದಾಳೆ ಅಂತ ಅಂದ್ರೆ ಅದು ಸಣ್ಣ ಘಟನೆ. ನಿಮಗೆ ಒಬ್ಬ ಸಂಸದರಾಗಿ ಮಾತನಾಡುವಂತ ಮಾತಾ ಇವು? ಜವಾಬ್ದಾರಿತನದ ಒಂದು ಸ್ಥಾನದಲ್ಲಿ ಇದ್ಕೊಂಡು ಜನಪ್ರಿಯರಾಗಿ ಜನಪ್ರತಿನಿಧಿಯಾಗಿ ಈ ರೀತಿಯಾಗಿ ಮಾತನಾಡುವಂತ ಮಾತುಗಳ ಇವು? ಅತ್ಯಾಚಾರ ಒಂದು ಸಣ್ಣ ಘಟನೆ ಅಂತ ಹೇಳ್ತಿರಲ್ಲ, ನಿಮ್ಮ ವ್ಯಕ್ತಿತ್ವ ಇದರಲ್ಲೇ ಗೊತ್ತಾಗುತ್ತೆ. ಒಂದು ರೇಪ್ ಒಂದು ಮೊನ್ನೆ ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತು ನಮ್ಮಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತು ಅಂಜಾದ್ರಿಯಲ್ಲಿ. ಒಂದು ರೇಪ್ ಅಂಡ್ ಮರ್ಡರ್ ಕೇಸ್ ಆಯ್ತು. ದೊಡ್ಡ ಇನ್ಸಿಡೆಂಟ್ ಆಗ್ಬಾರ್ದು, ನೋವಿನ ಸಂಗತಿ. ಆದ್ರೆ ಅದು ಎಷ್ಟು ಮಟ್ಟಿಗೆ ಪ್ರಚಾರ ಆಯ್ತು ಅಂದ್ರೆ ಇಂಟರ್ನ್ಯಾಷನಲ್ ಮಾಧ್ಯಮದಲ್ಲೆಲ್ಲ ಬಂತು. ಪ್ರಚಾರದ ಕೊರತೆಯಿಂದ ಜನರಿಗೆ ಪರಿಚಯನೇ ಆಗ್ತಾ ಇಲ್ಲ. ಅದನ್ನ ಬಹಳಷ್ಟು ಈಗ ನಾವು ಕೂಡ ಮಾಧ್ಯಮದ ಚರ್ಚೆ ಮಾಡ್ತಿರ್ತೀವಿ. ಇವು ನಮ್ಮಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಬಹಳಷ್ಟು ಒಂದು ಟ್ರೆಂಡ್ ಬೆಳೆದು ಬಿಟ್ಟದ್ದು. ಒಂದು ಮೊನ್ನೆ ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತು ನಮ್ಮಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತು ಅಂಜಾದ್ರಿಯಲ್ಲಿ. ಒಂದು ರೇಪ್ ಅಂಡ್ ಮರ್ಡರ್ ಕೇಸ್ ಆಯ್ತು. ದೊಡ್ಡ ಇನ್ಸಿಡೆಂಟ್ ಆಗ್ಬಾರ್ದು, ನೋವಿನ ಸಂಗತಿ. ಆದ್ರೆ ಅದು ಎಷ್ಟು ಮಟ್ಟಿಗೆ ಪ್ರಚಾರ ಆಯ್ತು ಅಂದ್ರೆ ಇಂಟರ್ನ್ಯಾಷನಲ್ ಮಾಧ್ಯಮದಲ್ಲೆಲ್ಲ ಬಂತು. ಅದ್ರ ಇಂಪ್ಯಾಕ್ಟ್ ಎಷ್ಟಾಯ್ತು ಅಂದ್ರೆ ನಮ್ಮಲ್ಲಿ ಬರ್ತಕ್ಕಂಥ 50% ಟೂರಿಸಂ ಕಡಿಮೆ, ಈಗ 50% ಟೂರಿಸಂ ಕಡಿಮೆ. ಇಷ್ಟೆಲ್ಲ ಒಳ್ಳೆ ಸ್ಥಳಗಳಿದ್ರು ಕೂಡ ಪ್ರಚಾರ ಮಾಡಕ್ಕಾಗಲ್ಲ. ನೆಗೆಟಿವ್ ಆಗಿ ಒಂದು ಇನ್ಸಿಡೆಂಟ್ ಆದ್ರೆ ಅದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಾರ. ಆದ್ರ ಇವತ್ತು ನೀವೇನ್ ಬಂದಿದ್ರಿ, ಬ್ಲಾಗರ್ಸ್ ಇರ್ಬೋದು, ಯೂಟ್ಯೂಬರ್ಸ್ ಇರ್ಬೋದು, ಇನ್ಫ್ಲುಯೆನ್ಸರ್ಸ್ ಇರ್ಬೋದು, ನಿಮ್ಗೆ ಬಹಳ ಈ ಆಯೋಜನೆ ಮಾಡಿದ ನಮ್ಮ ಭಾರತ ಪ್ರವಾಸೋದ್ಯಮ ಮಂತ್ರಾಲಯಕ್ಕೆ ಮತ್ತು ನಮ್ಮ DC ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿ ಬಯಸ್ತೀನಿ. ನಾವು ಬಹಳಷ್ಟು ಸರಿ ಇದನ್ನು ವಿಚಾರ ಮಾಡ್ತಾ ಇದ್ವಿ, ಪ್ರಚಾರ ಮಾಡ್ಬೇಕಂತೇಳಿ. ಯಾಕಂದ್ರೆ ನಮ್ಮಲ್ಲಿ ಇಂಥಲ್ಲ ಎಲ್ಲ ಸ್ಥಳಗಳದಾವ. ಟೂರಿಸ್ಟ್ ಬರೋದ್ರಿಂದ ಆರ್ಥಿಕತೆ ಹೆಚ್ಚಾಗುತ್ತ, ನಮ್ಮಲ್ಲಿ ಇರ್ತಕ್ಕಂಥ ಉದ್ಯೋಗ ಸಿಗುತ್ತ, ಆಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಹಿರಿಯರು ಉಳಿಸಿ ಹೋಗಿರ್ತಕ್ಕಂಥ ನಾವು ಒಂದು ಖುಷಿ ಏನ್ ಪಡ್ತೀವಿ ಅಂದ್ರೆ ನಮ್ಮ ಹಿರಿಯರು ಮಾಡಿ ಹೋಗಿದ್ರು, ನಾವು ಅದನ್ನ ಉಳಿಸ್ಕೊಂಡ್ ಬಂದಿದ್ವಿ, ಕಾಪಾಡ್ಕೊಂಡ್ ಬಂದಿದ್ವಿ. ಪರಿಚಯಿಸ್ಲಿಕ್ಕೆ ಆಗಿಲ್ಲ ಆ ಕೆಲಸವನ್ನ ಈಗ ನಮ್ಮ DC ಅವರು, ನಮ್ಮ ಪ್ರವಾಸೋದ್ಯಮ ಇಲಾಖೆಯವರು ಮಾಡ್ತಾ ಇದಾರೆ ಅಚ್ಚುಕಟ್ಟಾಗಿ. ಇವತ್ತು ಬಹಳಷ್ಟು ಮೀಡಿಯಾಗಳು ಕೆಲಸ ಮಾಡ್ತಾವ. ಆದ್ರೆ ಅದಕ್ಕಿಂತ ಹೆಚ್ಚಿನ ಕೆಲಸ, ಒಳ್ಳೆ ಕೆಲಸವನ್ನ ನೀವು ಬ್ಲಾಗರ್ಸ್ಗಳು, ಯೂಟ್ಯೂಬರ್ಸ್ಗಳು ಮಾಡ್ತೀರಿ. ಅದು ನಮ್ಗೆ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ನೀವು ಎಲ್ಲಾ ಒಳ್ಳೆ ಸ್ಥಳಗಳನ್ನ ಪರಿಚಯ ಮಾಡ್ತೀರಿ. ಇವತ್ತು ಬಹಳಷ್ಟು ಬಗ್ಗೆ ಮೀಡಿಯಾ ಬಗ್ಗೆ ಏನ್ ಕಾಮೆಂಟ್ ಮಾಡಲ್ಲ. ಆದ್ರೆ ಯಾವ್ದು ನೆಗೆಟಿವ್ ಇನ್ಸಿಡೆಂಟ್ ನ ಬಹಳ ವೈಭವೀಕರಿಸ್ತಾರ. ಇಲ್ಲಿ ಇರ್ತಕ್ಕಂಥ ಒಳ್ಳೊಳ್ಳೆ ಸ್ಥಳಗಳನ್ನು ತೋರಿಸ್ಲಿಕ್ಕೆ ಆಗಲ್ಲ. ಅದು ಅವ್ರದ್ದು ಕೂಡ ಒಂದು, ಈಗ ಜನ ಏನ್ ನೋಡ್ತಾರ ಅದನ್ನ ತೋರಿಸ್ತಾರೆ.
ಜನ ಏನ್ ನೋಡ್ತಾರೆ ಅದನ್ನ ತೋರಿಸ್ತಾರೆ. ಬಹಳಷ್ಟು ಜನ ಹೇಳ್ತಾ ಇದ್ರು ಇವತ್ತು ನಮ್ TRP ಯಾವ್ದು ನೋಡುತ್ತೆ ಅದನ್ನ ತೋರಿಸ್ತೀವಿ ಅಂತ ಹೇಳಿ. ಒಂದ್ ನೆಗೆಟಿವ್ ಇನ್ಸಿಡೆಂಟ್ ತೋರಿಸಿದ್ರ ಬಹಳಷ್ಟು ಜನ ಅದನ್ನ ನೋಡ್ತಾರೆ. ಆದ್ರೆ ಮಾಧ್ಯಮದಲ್ಲಿ ಒಳ್ಳೇದನ್ನ ತೋರಿಸಿದ್ರೆ ಬಹಳಷ್ಟು ಜನ ಕಡಿಮೆ ನೋಡ್ತಾರೆ. ಆದ್ರ ಬ್ಲಾಗರ್ಸ್ ಆಫ್ ಯೂಟ್ಯೂಬರ್ಸ್ ಅಂತೂ ರಿಯಲಿ ಬಹಳಷ್ಟು ಖುಷಿ ಆಗುತ್ತಾ. ನೀವು ಅದನ್ನ ಅಚ್ಚುಕಟ್ಟಾಗಿ ತೋರಿಸ್ತೀರಿ, ಅದ್ ಜಗತ್ ಪರಿಚಯ ಮಾಡಿಸ್ತೀರಿ, ಜನ ಆಕರ್ಷಣೆ ಆಗುತ್ತರ ರೀತಿಯಲ್ಲಿ ನೀವು ಅದನ್ನ ಪರಿಚಯ ಮಾಡ್ತೀರಿ. ಇವತ್ತು ಬಹಳಷ್ಟು ನಮ್ ಕೊಪ್ಪಳಕ್ಕೆ ಬಂದ್ರ ಕನಿಷ್ಠ ಯಾರೇ ಟೂರಿಸ್ಟ್ ಬಂದು ಕೂಡ ನಮ್ಮ ಕೊಪ್ಪಳ ಮತ್ತು ಹಂಪಿ ಭಾಗಕ್ಕೆ ಬಂದ್ರ 3 ದಿನ ಪ್ರವಾಸ ಮಾಡಬಹುದು. 3 ದಿನ ಇಲ್ಲಿ. ಕಳೆದ ವರ್ಷ ಏನು ಸನ್ನಾಪುರ ದಂಡೆಯ ಬಳಿ ನಡೆದಂತ ವಿದೇಶಿ ಮಹಿಳೆ ಸೇರಿ 2 ಮಹಿಳೆಯರ ಮೇಲೆ ಅಂದ್ರೆ ಟೋಟಲ್ ಆಗಿ 3 ಮಹಿಳೆಯ ಮೇಲೆ ಅತ್ಯಾಚಾರ ಆಗುತ್ತೆ. ಈ ಕೊಪ್ಪಳವನ್ನ ಅನ್ವೇಷಿಸಿ ಎಂಬಂತ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾರೆ ಇವರು. ಕೊಪ್ಪಳವನ್ನ ಅನ್ವೇಷಿಸಿ ಅಂತ ಅಂದ್ರೆ ಅಲ್ಲಿ ಕೊಪ್ಪಳದ ಒಂದು ಉದ್ಧಾರದ ಬಗ್ಗೆ ಮಾತನಾಡಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಒಂದು ಸಣ್ಣ ಘಟನೆ ಏನು ಅತ್ಯಾಚಾರ ನಡೆದಿತ್ತು ಅದರಿಂದ ಇದು ಪ್ರವಾಸೋದ್ಯಮಕ್ಕೆ ಅಲ್ಲಿ ಹೊಡಿತಾ ಬಿತ್ತು ಅಂತ. ಅಲ್ರಿ, ಒಂದು ಅತ್ಯಾಚಾರ ಮಹಿಳೆಯರ ಮೇಲೆ ಅತ್ಯಾಚಾರ ಆಗುತ್ತೆ ಅಂದ್ರೆ ಅದು ಸಣ್ಣ ವಿಷಯನ ನಿಮಗೆ? ಒಬ್ಬ ಸಂಸದರಾಗಿ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಏನ್ ಮಾತಾಡ್ತೀರಾ ನೀವು ರಾಜಶೇಖರ್ ಹಿಟ್ನಾಳ್?